صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ಇಂತಹ ಪ್ರಾರ್ಥನೆಗೆ ತಟ್ಟನೆ ಉತ್ತರ ಸಿಗುತ್ತದೆ. ಅಂದರೆ ತಟ್ಟನೆ ಉತ್ತರ ಸಿಗುವಂತಹ ಒಂದು ಪ್ರಾರ್ಥನೆಯಾಗಿದೆ ಈ ಪ್ರಾರ್ಥನೆ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬ್ದುಲ್ಲಾ ಇಬ್ನ್ ಅಮ್ರ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನಬೀನ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮಾ ದಅವತು ಅಸ್ರ ಇಜಾಬತಂ ಮಿನ್ ದಅವತಿ. ಪ್ರಾರ್ಥನೆಯಲ್ಲಿ ತಟ್ಟನೆ ಉತ್ತರ ಸಿಗುವಂತಹ ಒಂದು ಪ್ರಾರ್ಥನೆ ಇದೆ. ಯಾವುದಾಗಿದೆ ಆ ಪ್ರಾರ್ಥನೆ? ಗಾಯಿಬಿನ್ ಲಿ ಗಾಯಿಬಿ, ಒಬ್ಬರ ಅಭಾವದಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸುವುದು. ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಇಲ್ಲ, ಆದರೂ ಕೂಡ ಆತನಿಗೋಸ್ಕರ ನಾವು ಪ್ರಾರ್ಥಿಸುವುದು. ಆ ಪ್ರಾರ್ಥನೆಗಾಗಿದೆ ತಟ್ಟನೆ ಉತ್ತರ ಸಿಗುವುದು ಎಂದು. ಆದ್ದರಿಂದ ನಾವು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರಿಗೋಸ್ಕರ, ನಮ್ಮ ಗೆಳೆಯರಿಗೋಸ್ಕರ ಎಲ್ಲರಿಗೂ ಪ್ರಾರ್ಥಿಸೋಣ. ಕಾರಣ ನಮ್ಮ ಮುಂದೆ ಅವರು ಇಲ್ಲ, ಅವರ ಅಭಾವದಲ್ಲಿ, ಅವರ ಗೈರಿನಲ್ಲಿ ನಾವು ಅವರಿಗೋಸ್ಕರ ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಗೆ ಉತ್ತರ ಖಚಿತ. ಅದೇ ರೀತಿ ನಾವು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಕಾಣುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ಪ್ರಾರ್ಥನೆಗೆ ವಸಿಯತ್ತು ಮಾಡಬೇಕು. ಕಾರಣ ಅವರು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ನಾವು ಅವರ ಮುಂದೆ ಇರಲ್ಲ. ಆ ಸಂದರ್ಭದಲ್ಲಿ ಅವರು ನಮಗೋಸ್ಕರ ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಗೆ ಉತ್ತರವಿದೆ. ಆದ್ದರಿಂದ ನಾವು ಕೂಡ ಆ ರೀತಿ ಪ್ರಾರ್ಥಿಸುವಂತಹ ಸ್ವಭಾವ ನಮಗಿರಬೇಕು. ಅದೇ ರೀತಿ ಮತ್ತೊಬ್ಬರೊಂದಿಗೆ ನಾವು ಪ್ರಾರ್ಥನೆಗೆ ವಸಿಯತ್ತು ಕೂಡ ಮಾಡಬೇಕು. ಅವರೊಂದಿಗೆ ಪ್ರಾರ್ಥಿಸಲು ನಾವು ಹೇಳಬೇಕು. ಕಾರಣ ಅವರು ನಮ್ಮ ಅಭಾವದಲ್ಲಿ, ನಮ್ಮ ಗೈರಿನಲ್ಲಿ ಅವರು ಪ್ರಾರ್ಥಿಸಿದರೆ ಅದಕ್ಕೆ ಉತ್ತರವಿದೆ. ನಾವು ಕೂಡ ಅವರಿಗೋಸ್ಕರ ಪ್ರಾರ್ಥಿಸೋಣ. ಈ ರೀತಿ ಪರಸ್ಪರ ಪ್ರಾರ್ಥಿಸ್ತಾ ಇರೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.